ಇನ್ನು ಬೆಳಗಿನಿಂದಲೂ ಕೂಡ ಅನೇಕ ತಜ್ಞರು ಅದರಲ್ಲೂ ದಸರಾ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ಉಳ್ಳವರು ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದು ಸ್ಟುಡಿಯೋದಲ್ಲಿದ್ದು ದಸರಾಗೆ ಸಂಬಂಧಪಟ್ಟ ಆಚರಣೆಗಳು ಸಾಂಪ್ರದಾಯಿಕ ಪಾರಂಪರಿಕ ಪೌರಾಣಿಕ ಹಿನ್ನೆಲೆಗಳನ್ನು ವಿವರಿಸ್ತಾ ಬಂದಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಕನ್ನಡ ಪ್ರಾಧ್ಯಾಪಕರಾದ ಕೃಷ್ಣೇಗೌಡರು ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ದಸರೆಯ ಆಚರಣೆಗಳ ಬಗ್ಗೆ ಅದರ ಹಿನ್ನೆಲೆ ಬಗ್ಗೆ ವಿಶೇಷವಾದ ವಿವರಣೆಯನ್ನು ನಮ್ಮ ವೀಕ್ಷಕರಿಗೆ ತಲುಪುವ ಸಲುವಾಗಿ ಸರ್ ನಮಸ್ಕಾರ. ಕೃಷ್ಣೇಗೌಡರಿಗೆ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ದಸರಾ ಅಂತ ಹೇಳಿದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದ ಒಂದು ಚಿತ್ರಣ ಇರುತ್ತೆ, ಅವರದ್ದೇ ಆದ ಒಂದಷ್ಟು ಸ್ವೀಟ್ ಮೆಮೊರೀಸ್ ಅಂತ ಹೇಳಿ ನಾವು ಕರಿಬಹುದಾದ್ರೆ ಆ ರೀತಿಯಾದ ಕೆಲವೊಂದಷ್ಟು ಘಟನೆಗಳು ಮನಸ್ಸಿನಲ್ಲಿ ಉಳಿಯುವಂಥದ್ದಿರುತ್ತೆ. ನಿಮ್ಮ ದಸರೆಯ ಕಲ್ಪನೆ ಹಾಗೆ ನಿಮ್ಮ ಅಚ್ಚುಮೆಚ್ಚಿನ ದಸರೆಯ ಆಚರಣೆ ಇದರಿಂದ ಮಾತನ್ನ ಪ್ರಾರಂಭ ಮಾಡಬಹುದಾ ಅಂತ ಹೇಳಿ. ದಸರಾ ಧಾರ್ಮಿಕ ಹಬ್ಬವೂ ಹೌದು, ನಾಡ ಹಬ್ಬವೂ ಹೌದು. ಧಾರ್ಮಿಕ ಹಬ್ಬ ಹೇಗೆ ಅಂದರೆ, ಬಹಳ ಕಾಲದಿಂದ ಭಾರತ ದೇಶದಲ್ಲಿ ಶಕ್ತಿ ದೇವತೆಯ ಆರಾಧನೆ ನಡೀತಾ ಇದೆ. ಸಾಮಾನ್ಯವಾಗಿ ಆ ಆರಾಧನೆ ಈ ಆಶ್ವಯುಜ ಮಾಸದಲ್ಲಿ ಅದರ ಪಾಡ್ಯದಿಂದ ನವಮಿಯವರೆಗೆ ನಡೆಯುತ್ತೆ. ದಶಮಿಯ ದಿನ ವಿಜಯದಶಮಿ ಅಂತ ಮಾಡ್ತಾರೆ. ಅಲ್ಲಿ ಈ 9 ದಿನಗಳ ಕಾಲ ನವರಾತ್ರಿ ಅಂತಾರೆ. ಆ 9 ದಿನಗಳ ಕಾಲ ಶಕ್ತಿ ದೇವತೆಯ ಬೇರೆ ಬೇರೆ ರೂಪಗಳನ್ನು ಆರಾಧಿಸ್ತಾರೆ. ಆ ದೃಷ್ಟಿಯಿಂದ ಇದು ಧಾರ್ಮಿಕ ಹಬ್ಬ. ಆದರೆ ಇದನ್ನು ಸರ್ಕಾರ ವಹಿಸಿಕೊಂಡ ಮೇಲೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ಇದನ್ನು ನಾಡ ಹಬ್ಬ ಅಂತ ಆಚರಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು, ಧಾರ್ಮಿಕ ಹಬ್ಬವನ್ನು ಸರ್ಕಾರ ಆಚರಿಸೋದಕ್ಕಾಗೋದಿಲ್ಲ ಬೈ ಡೆಫಿನಿಷನ್. ಯಾಕಂದರೆ ಸರ್ಕಾರ ಒಂದು ಧರ್ಮದ್ದಲ್ಲ, ಯಾವ ಧರ್ಮದ್ದು ಅಲ್ಲ. ಬಹುಶಃ ಜಗತ್ತಿನಲ್ಲಿರುವ ಬೇರೆ ಬೇರೆ ಧರ್ಮಗಳವರು ಅವರವರ ಹಬ್ಬವನ್ನು ಆಚರಿಸಿಕೊಳ್ಳೋದಕ್ಕೆ ಸರ್ಕಾರ ಅನುವು ಮಾಡಿಕೊಡ್ಬೇಕಷ್ಟೇ, ಆದರೆ ಸರ್ಕಾರವೇ ಆಚರಿಸಬಾರ್ದು. ಆದ್ದರಿಂದ ಧಾರ್ಮಿಕ ಹಬ್ಬವನ್ನು ಸರ್ಕಾರ ಆಚರಿಸೋದಿಲ್ಲ. ಸರ್ಕಾರ ಆಚರಿಸೋದು ನಾಡ ಹಬ್ಬ. ಈ ಧಾರ್ಮಿಕ ಹಬ್ಬವನ್ನು ಆಸ್ತಿಕರು ಮತ್ತು ಆ ಸಂಪ್ರದಾಯಕ್ಕೆ ಸೇರಿದವರು ಅವರು ಮಾಡ್ಕೋತಾರೆ. ನಾಡ ಹಬ್ಬವನ್ನು ಸರ್ಕಾರ ಮಾಡುತ್ತೆ. ಆ ದೃಷ್ಟಿಯಿಂದ ಇದು ನಾಡ ಹಬ್ಬವೂ ಹೌದು, ಧಾರ್ಮಿಕ ಹಬ್ಬವೂ ಹೌದು. ಇನ್ನು ಬೆಳಗಿನಿಂದಲೂ ಕೂಡ ಅನೇಕ ತಜ್ಞರು ಅದರಲ್ಲೂ ದಸರಾ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ಉಳ್ಳವರು ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದು ಸ್ಟುಡಿಯೋದಲ್ಲಿದ್ದು ದಸರಾಗೆ ಸಂಬಂಧಪಟ್ಟ ಆಚರಣೆಗಳು ಸಾಂಪ್ರದಾಯಿಕ ಪಾರಂಪರಿಕ ಪೌರಾಣಿಕ ಹಿನ್ನೆಲೆಗಳನ್ನು ವಿವರಿಸ್ತಾ ಬಂದಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಕನ್ನಡ ಪ್ರಾಧ್ಯಾಪಕರಾದ ಕೃಷ್ಣೇಗೌಡರು ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ದಸರೆಯ ಆಚರಣೆಗಳ ಬಗ್ಗೆ ಅದರ ಹಿನ್ನೆಲೆ ಬಗ್ಗೆ ವಿಶೇಷವಾದ ವಿವರಣೆಯನ್ನು ನಮ್ಮ ವೀಕ್ಷಕರಿಗೆ ತಲುಪುವ ಸಲುವಾಗಿ ಸರ್ ನಮಸ್ಕಾರ. ಕೃಷ್ಣೇಗೌಡರಿಗೆ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ದಸರಾ ಅಂತ ಹೇಳಿದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದ ಒಂದು ಚಿತ್ರಣ ಇರುತ್ತೆ, ಅವರದ್ದೇ ಆದ ಒಂದಷ್ಟು ಸ್ವೀಟ್ ಮೆಮೊರೀಸ್ ಅಂತ ಹೇಳಿ ನಾವು ಕರಿಬಹುದಾದ್ರೆ ಆ ರೀತಿಯಾದ ಕೆಲವೊಂದಷ್ಟು ಘಟನೆಗಳು ಮನಸ್ಸಿನಲ್ಲಿ ಉಳಿಯುವಂಥದ್ದಿರುತ್ತೆ. ನಿಮ್ಮ ದಸರೆಯ ಕಲ್ಪನೆ ಹಾಗೆ ನಿಮ್ಮ ಅಚ್ಚುಮೆಚ್ಚಿನ ದಸರೆಯ ಆಚರಣೆ ಇದರಿಂದ ಮಾತನ್ನ ಪ್ರಾರಂಭ ಮಾಡಬಹುದಾ ಅಂತ ಹೇಳಿ. ದಸರಾ ಧಾರ್ಮಿಕ ಹಬ್ಬವೂ ಹೌದು, ನಾಡ ಹಬ್ಬವೂ ಹೌದು. ಧಾರ್ಮಿಕ ಹಬ್ಬ ಹೇಗೆ ಅಂದರೆ, ಬಹಳ ಕಾಲದಿಂದ ಭಾರತ ದೇಶದಲ್ಲಿ ಶಕ್ತಿ ದೇವತೆಯ ಆರಾಧನೆ ನಡೀತಾ ಇದೆ. ಸಾಮಾನ್ಯವಾಗಿ ಆ ಆರಾಧನೆ ಈ ಆಶ್ವಯುಜ ಮಾಸದಲ್ಲಿ ಅದರ ಪಾಡ್ಯದಿಂದ ನವಮಿಯವರೆಗೆ ನಡೆಯುತ್ತೆ. ದಶಮಿಯ ದಿನ ವಿಜಯದಶಮಿ ಅಂತ ಮಾಡ್ತಾರೆ. ಅಲ್ಲಿ ಈ 9 ದಿನಗಳ ಕಾಲ ನವರಾತ್ರಿ ಅಂತಾರೆ. ಆ 9 ದಿನಗಳ ಕಾಲ ಶಕ್ತಿ ದೇವತೆಯ ಬೇರೆ ಬೇರೆ ರೂಪಗಳನ್ನು ಆರಾಧಿಸ್ತಾರೆ. ಆ ದೃಷ್ಟಿಯಿಂದ ಇದು ಧಾರ್ಮಿಕ ಹಬ್ಬ. ಆದರೆ ಇದನ್ನು ಸರ್ಕಾರ ವಹಿಸಿಕೊಂಡ ಮೇಲೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ಇದನ್ನು ನಾಡ ಹಬ್ಬ ಅಂತ ಆಚರಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು, ಧಾರ್ಮಿಕ ಹಬ್ಬವನ್ನು ಸರ್ಕಾರ ಆಚರಿಸೋದಕ್ಕಾಗೋದಿಲ್ಲ ಬೈ ಡೆಫಿನಿಷನ್. ಯಾಕಂದರೆ ಸರ್ಕಾರ ಒಂದು ಧರ್ಮದ್ದಲ್ಲ, ಯಾವ ಧರ್ಮದ್ದು ಅಲ್ಲ. ಬಹುಶಃ ಜಗತ್ತಿನಲ್ಲಿರುವ ಬೇರೆ ಬೇರೆ ಧರ್ಮಗಳವರು ಅವರವರ ಹಬ್ಬವನ್ನು ಆಚರಿಸಿಕೊಳ್ಳೋದಕ್ಕೆ ಸರ್ಕಾರ ಅನುವು ಮಾಡಿಕೊಡ್ಬೇಕಷ್ಟೇ, ಆದರೆ ಸರ್ಕಾರವೇ ಆಚರಿಸಬಾರ್ದು. ಆದ್ದರಿಂದ ಧಾರ್ಮಿಕ ಹಬ್ಬವನ್ನು ಸರ್ಕಾರ ಆಚರಿಸೋದಿಲ್ಲ. ಸರ್ಕಾರ ಆಚರಿಸೋದು ನಾಡ ಹಬ್ಬ. ಈ ಧಾರ್ಮಿಕ ಹಬ್ಬವನ್ನು ಆಸ್ತಿಕರು
ಮತ್ತು ಆ ಸಂಪ್ರದಾಯಕ್ಕೆ ಸೇರಿದವರು ಅವರು ಮಾಡ್ಕೋತಾರೆ. ನಾಡಹಬ್ಬವನ್ನು ಸರ್ಕಾರ ಮಾಡುತ್ತೆ. ಆ ದೃಷ್ಟಿಯಿಂದ ಇದು ನಾಡಹಬ್ಬವೂ ಹೌದು, ಧಾರ್ಮಿಕ ಹಬ್ಬವೂ ಹೌದು. ಇನ್ನು ಬೆಳಗಿನಿಂದಲೂ ಕೂಡ ಅನೇಕ ತಜ್ಞರು, ಅದರಲ್ಲೂ ದಸರಾ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ಉಳ್ಳವರು ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದು, ಸ್ಟುಡಿಯೋದಲ್ಲಿದ್ದು ದಸರಾಗೆ ಸಂಬಂಧಪಟ್ಟ ಆಚರಣೆಗಳು, ಸಾಂಪ್ರದಾಯಿಕ, ಪಾರಂಪರಿಕ, ಪೌರಾಣಿಕ ಹಿನ್ನೆಲೆಗಳನ್ನು ವಿವರಿಸ್ತಾ ಬಂದಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಕನ್ನಡ ಪ್ರಾಧ್ಯಾಪಕರಾದ ಕೃಷ್ಣೇಗೌಡರು ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ದಸರೆಯ ಆಚರಣೆಗಳ ಬಗ್ಗೆ, ಅದರ ಹಿನ್ನೆಲೆ ಬಗ್ಗೆ ವಿಶೇಷವಾದ ವಿವರಣೆಯನ್ನು ನಮ್ಮ ವೀಕ್ಷಕರಿಗೆ ತಲುಪುವ ಸಲುವಾಗಿ ಸರ್ ನಮಸ್ಕಾರ. ಕೃಷ್ಣೇಗೌಡರಿಗೆ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ದಸರಾ ಅಂತ ಹೇಳಿದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದ ಒಂದು ಚಿತ್ರಣ ಇರುತ್ತೆ, ಅವರದ್ದೇ ಆದ ಒಂದಷ್ಟು ಸ್ವೀಟ್ ಮೆಮೊರೀಸ್ ಅಂತ ಹೇಳಿ ನಾವು ಕರಿಬಹುದಾದ್ರೆ ಆ ರೀತಿಯಾದ ಕೆಲವೊಂದಷ್ಟು ಘಟನೆಗಳು ಮನಸ್ಸಿನಲ್ಲಿ ಉಳಿಯುವಂಥದ್ದಿರುತ್ತೆ. ನಿಮ್ಮ ದಸರೆಯ ಕಲ್ಪನೆ ಹಾಗೆ ನಿಮ್ಮ ಅಚ್ಚುಮೆಚ್ಚಿನ ದಸರೆಯ ಆಚರಣೆ, ಇದರಿಂದ ಮಾತನ್ನ ಪ್ರಾರಂಭ ಮಾಡಬಹುದಾ ಅಂತ ಹೇಳಿ. ದಸರಾ ಧಾರ್ಮಿಕ ಹಬ್ಬವೂ ಹೌದು, ನಾಡಹಬ್ಬವೂ ಹೌದು. ಧಾರ್ಮಿಕ ಹಬ್ಬ ಹೇಗೆ ಅಂದರೆ, ಬಹಳ ಕಾಲದಿಂದ ಭಾರತ ದೇಶದಲ್ಲಿ ಶಕ್ತಿ ದೇವತೆಯ ಆರಾಧನೆ ನಡೀತಾ ಇದೆ. ಸಾಮಾನ್ಯವಾಗಿ ಆ ಆರಾಧನೆ ಈ ಆಶ್ವಯುಜ ಮಾಸದಲ್ಲಿ ಅದರ ಪಾಡ್ಯದಿಂದ ನವಮಿಯವರೆಗೆ ನಡೆಯುತ್ತೆ. ದಶಮಿಯ ದಿನ ವಿಜಯದಶಮಿ ಅಂತ ಮಾಡ್ತಾರೆ. ಅಲ್ಲಿ ಈ 9 ದಿನಗಳ ಕಾಲ ನವರಾತ್ರಿ ಅಂತಾರೆ. ಆ 9 ದಿನಗಳ ಕಾಲ ಶಕ್ತಿ ದೇವತೆಯ ಬೇರೆ ಬೇರೆ ರೂಪಗಳನ್ನು ಆರಾಧಿಸ್ತಾರೆ. ಆ ದೃಷ್ಟಿಯಿಂದ ಇದು ಧಾರ್ಮಿಕ ಹಬ್ಬ. ಆದರೆ ಇದನ್ನು ಸರ್ಕಾರ ವಹಿಸಿಕೊಂಡ ಮೇಲೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ಇದನ್ನು ನಾಡ ಹಬ್ಬ ಅಂತ ಆಚರಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು, ಧಾರ್ಮಿಕ ಹಬ್ಬವನ್ನು ಸರ್ಕಾರ ಆಚರಿಸೋದಕ್ಕಾಗೋದಿಲ್ಲ ಬೈ ಡೆಫಿನಿಷನ್. ಯಾಕಂದರೆ ಸರ್ಕಾರ ಒಂದು ಧರ್ಮದ್ದಲ್ಲ, ಯಾವ ಧರ್ಮದ್ದು ಅಲ್ಲ. ಬಹುಶಃ ಜಗತ್ತಿನಲ್ಲಿರುವ ಬೇರೆ ಬೇರೆ ಧರ್ಮಗಳವರು ಅವರವರ ಹಬ್ಬವನ್ನು ಆಚರಿಸಿಕೊಳ್ಳೋದಕ್ಕೆ ಸರ್ಕಾರ ಅನುವು ಮಾಡಿಕೊಡ್ಬೇಕಷ್ಟೇ, ಆದರೆ ಸರ್ಕಾರವೇ ಆಚರಿಸಬಾರ್ದು. ಆದ್ದರಿಂದ ಧಾರ್ಮಿಕ ಹಬ್ಬವನ್ನು ಸರ್ಕಾರ ಆಚರಿಸೋದಿಲ್ಲ. ಸರ್ಕಾರ ಆಚರಿಸೋದು ನಾಡ ಹಬ್ಬ. ಈ ಧಾರ್ಮಿಕ ಹಬ್ಬವನ್ನು ಆಸ್ತಿಕರು ಮತ್ತು ಆ ಸಂಪ್ರದಾಯಕ್ಕೆ ಸೇರಿದವರು ಅವರು ಮಾಡ್ಕೋತಾರೆ. ನಾಡ ಹಬ್ಬವನ್ನು ಸರ್ಕಾರ ಮಾಡುತ್ತೆ. ಆ ದೃಷ್ಟಿಯಿಂದ ಇದು ನಾಡ ಹಬ್ಬವೂ ಹೌದು, ಧಾರ್ಮಿಕ ಹಬ್ಬವೂ ಹೌದು. ಇನ್ನು ಬೆಳಗಿನಿಂದಲೂ ಕೂಡ ಅನೇಕ ತಜ್ಞರು, ಅದರಲ್ಲೂ ದಸರಾ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ಉಳ್ಳವರು ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದು, ಸ್ಟುಡಿಯೋದಲ್ಲಿದ್ದು ದಸರಾಗೆ ಸಂಬಂಧಪಟ್ಟ ಆಚರಣೆಗಳು, ಸಾಂಪ್ರದಾಯಿಕ, ಪಾರಂಪರಿಕ, ಪೌರಾಣಿಕ ಹಿನ್ನೆಲೆಗಳನ್ನು ವಿವರಿಸ್ತಾ ಬಂದಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಕನ್ನಡ ಪ್ರಾಧ್ಯಾಪಕರಾದ ಕೃಷ್ಣೇಗೌಡರು ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ದಸರೆಯ ಆಚರಣೆಗಳ ಬಗ್ಗೆ, ಅದರ ಹಿನ್ನೆಲೆ ಬಗ್ಗೆ ವಿಶೇಷವಾದ ವಿವರಣೆಯನ್ನು ನಮ್ಮ ವೀಕ್ಷಕರಿಗೆ ತಲುಪುವ ಸಲುವಾಗಿ ಸರ್ ನಮಸ್ಕಾರ. ಕೃಷ್ಣೇಗೌಡರಿಗೆ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ದಸರಾ ಅಂತ ಹೇಳಿದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದ ಒಂದು ಚಿತ್ರಣ ಇರುತ್ತೆ, ಅವರದ್ದೇ ಆದ ಒಂದಷ್ಟು ಸ್ವೀಟ್ ಮೆಮೊರೀಸ್ ಅಂತ ಹೇಳಿ ನಾವು ಕರಿಬಹುದಾದ್ರೆ ಆ ರೀತಿಯಾದ ಕೆಲವೊಂದಷ್ಟು ಘಟನೆಗಳು ಮನಸ್ಸಿನಲ್ಲಿ ಉಳಿಯುವಂಥದ್ದಿರುತ್ತೆ. ನಿಮ್ಮ ದಸರೆಯ ಕಲ್ಪನೆ ಹಾಗೆ ನಿಮ್ಮ ಅಚ್ಚುಮೆಚ್ಚಿನ ದಸರೆಯ ಆಚರಣೆ, ಇದರಿಂದ ಮಾತನ್ನ ಪ್ರಾರಂಭ ಮಾಡಬಹುದಾ ಅಂತ ಹೇಳಿ. ದಸರಾ ಧಾರ್ಮಿಕ ಹಬ್ಬವೂ ಹೌದು, ನಾಡಹಬ್ಬವೂ ಹೌದು. ಧಾರ್ಮಿಕ ಹಬ್ಬ ಹೇಗೆ ಅಂದರೆ, ಬಹಳ ಕಾಲದಿಂದ ಭಾರತ ದೇಶದಲ್ಲಿ ಶಕ್ತಿ ದೇವತೆಯ ಆರಾಧನೆ ನಡೀತಾ ಇದೆ. ಸಾಮಾನ್ಯವಾಗಿ ಆ ಆರಾಧನೆ ಈ ಆಶ್ವಯುಜ ಮಾಸದಲ್ಲಿ ಅದರ ಪಾಡ್ಯದಿಂದ ನವಮಿಯವರೆಗೆ ನಡೆಯುತ್ತೆ. ದಶಮಿಯ ದಿನ ವಿಜಯದಶಮಿ ಅಂತ ಮಾಡ್ತಾರೆ. ಅಲ್ಲಿ ಈ 9 ದಿನಗಳ ಕಾಲ ನವರಾತ್ರಿ ಅಂತಾರೆ. ಆ 9 ದಿನಗಳ ಕಾಲ ಶಕ್ತಿ ದೇವತೆಯ ಬೇರೆ ಬೇರೆ ರೂಪಗಳನ್ನು ಆರಾಧಿಸ್ತಾರೆ. ಆ ದೃಷ್ಟಿಯಿಂದ ಇದು ಧಾರ್ಮಿಕ ಹಬ್ಬ. ಆದರೆ ಇದನ್ನು ಸರ್ಕಾರ ವಹಿಸಿಕೊಂಡ ಮೇಲೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ಇದನ್ನು ನಾಡ ಹಬ್ಬ ಅಂತ ಆಚರಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು, ಧಾರ್ಮಿಕ ಹಬ್ಬವನ್ನು ಸರ್ಕಾರ ಆಚರಿಸೋದಕ್ಕಾಗೋದಿಲ್ಲ ಬೈ ಡೆಫಿನಿಷನ್. ಯಾಕಂದರೆ ಸರ್ಕಾರ ಒಂದು ಧರ್ಮದ್ದಲ್ಲ, ಯಾವ ಧರ್ಮದ್ದು ಅಲ್ಲ. ಬಹುಶಃ ಜಗತ್ತಿನಲ್ಲಿರುವ ಬೇರೆ ಬೇರೆ ಧರ್ಮಗಳವರು ಅವರವರ ಹಬ್ಬವನ್ನು ಆಚರಿಸಿಕೊಳ್ಳೋದಕ್ಕೆ ಸರ್ಕಾರ ಅನುವು ಮಾಡಿಕೊಡ್ಬೇಕಷ್ಟೇ, ಆದರೆ ಸರ್ಕಾರವೇ ಆಚರಿಸಬಾರ್ದು.
ಆದ್ದರಿಂದ ಧಾರ್ಮಿಕ ಹಬ್ಬವನ್ನು ಸರ್ಕಾರ ಆಚರಿಸೋದಿಲ್ಲ. ಸರ್ಕಾರ ಆಚರಿಸೋದು ನಾಡ ಹಬ್ಬ. ಈ ಧಾರ್ಮಿಕ ಹಬ್ಬವನ್ನು ಆಸ್ತಿಕರು ಮತ್ತು ಆ ಸಂಪ್ರದಾಯಕ್ಕೆ ಸೇರಿದವರು ಅವರು ಮಾಡ್ಕೋತಾರೆ. ನಾಡ ಹಬ್ಬವನ್ನು ಸರ್ಕಾರ ಮಾಡುತ್ತೆ. ಆ ದೃಷ್ಟಿಯಿಂದ ಇದು ನಾಡ ಹಬ್ಬವೂ ಹೌದು, ಧಾರ್ಮಿಕ ಹಬ್ಬವೂ ಹೌದು.